ಇದೊಂಥರ ಸರ್ಪ್ರೈಸ್ ಇದು. ನಾನೆಲ್ಲ ಸೀನಿಯಾರಿಟಿ ಆರ್ಡರ್ ಇಂದ ಕಡೆಗೆ ಬರ್ತೀನಿ ಅಂತ ಆರಾಮಾಗಿ ಕೂತಿದ್ದೆ ನಾನು. ಮೊದಲನೇದಾಗಿ ನಮಸ್ಕಾರ ಎಲ್ರಿಗೂ. ಸೊ ಸರ್, ಆಕ್ಚುಲಿ ಈ ಪೋಸ್ಟರ್ ಏನಿದೆ, ಐ ಥಿಂಕ್ 2 ದಿನದಿಂದ ಬಹಳ ಹೈ ಫ್ರೀಕ್ವೆನ್ಸಿನಲ್ಲಿ ಹರಿದಾಡ್ತಾ ಇತ್ತು. ನನಗೆ ಬಹಳಷ್ಟು ಜನ ಕಳಿಸಿದ್ರು. ಐ ವಾಸ್ ವೆರಿ ಹ್ಯಾಪಿ. ಗಾಳಿಪಟಾಟು ಅಷ್ಟು ದೊಡ್ಡ ಹೆಸರುಗಳ ಮಧ್ಯ ನಂದೊಂದು ಹೆಸರು ಫೀಲ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಗಾಳಿಪಟಾಟು, ಸೊ ಹಾಗಾಗಿ ಬೆಳಿಗ್ಗೆ 2 ಸಲ ಸ್ನಾನ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಟುಡೇ ಅಂತ. 11 ವರ್ಷದ ಆನಿವರ್ಸರಿ ಅಂತ ನನಗೆ ಮೆಸೇಜ್ ಕಳಿಸಿದ್ರು ಆ್ಯಕ್ಚುಲಿ. ಆಮೇಲೆ ನನಗೆ ಇವತ್ತು ಬರ್ತಾ ನಾನು ನೆನೆಸ್ಕೊಂಡೆ, ನಾನಿನ್ನೂ ನಾಟಕಗಳನ್ನು ಶುರು ಮಾಡಿರಲಿಲ್ಲ, ಆ್ಯಕ್ಟಿಂಗ್ ಮಾಡೋದು ಶುರು ಮಾಡಿರಲಿಲ್ಲ. ಮೈಸೂರಿನಲ್ಲಿ ನನ್ನ ಗೆಳೆಯರೊಬ್ಬರಿದ್ರು, ಪ್ರಶಾಂತ್ ಅಂತ. ಅವರು ನನಗೆ ನಿನ್ನ ಧ್ವನಿ ಮೇ ಬಿ ಸೂಟ್ ಆಗ್ಬೋದು, ಸೊ ನಾನು ಡಬ್ಬಿಂಗ್ ಮಾಡಿಸ್ಬೇಕು ನಿನ್ನ ಕೈನಲ್ಲಿ ಅಂತ ಹೇಳಿ ಬೆಂಗಳೂರಿಗೆ ಕರೆಸ್ಬಿಟ್ಟು ಡಬ್ ಮಾಡಿಸಿದ್ರು ಇಲ್ಲಿ ಆಕಾಶ್ ಸ್ಟುಡಿಯೋಸಲ್ಲಿ. ಅವತ್ತು ಡಬ್ ಮಾಡಾದ್ಮೇಲೆ ಅವತ್ತನೇ ನನಗೆ ಗಾಳಿಪಟ ರಿಲೀಸ್ ಆಗಿತ್ತು. ನಾನು ಅವತ್ತು ಸಾಯಂಕಾಲ ಐ ಥಿಂಕ್ ಪ್ರಸನ್ನ ಥಿಯೇಟ್ರಲ್ಲೋ ಅಥವಾ ವೀರೇಶಲ್ಲೋ, ಪ್ರಸನ್ನ ಅನ್ಸುತ್ತೆ, ಬ್ಲ್ಯಾಕಲ್ಲಿ ತೊಗೊಂಡು ಅವತ್ತು ಸಾಯಂಕಾಲ ಶೋ ನೋಡೋಕೆ ಹೋಗಿದ್ದೆ. ನೋಡ್ಬಿಟ್ಟು ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಾರಲ್ವಾ, ಇದು ಡಬ್ಬಿಂಗ್ ಅಂತಾನೆ ಅನ್ಸಲ್ಲ, ಎಷ್ಟು ಕ್ಯಾಶುವಲ್ ಆಗಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೆ. ಆ್ಯಂಡ್ ಕಟ್ ಟು 11 years later, ಐ ಆಮ್ ಪಾರ್ಟ್ ಆಫ್ ದ ಕಾಸ್ಟ್. ಡೆಫಿನೆಟ್ಲಿ ನಾನು ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ವೇ. ಆ್ಯಂಡ್ ಈ ಒಂದು ಪೋಸ್ಟರ್ ಮಧ್ಯದಲ್ಲಿ ನನ್ನ ಹೆಸರು ನೋಡೋದಕ್ಕೆ ಐ ಫೀಲ್ ವೆರಿ ಹ್ಯಾಪಿ ದ್ಯಾಟ್ ವೇ. ಆ್ಯಂಡ್ ಭಟ್ ಸರ್ ಹೀರೋ ಅಂತ ಹೇಳಿದ್ರೆ ಇಲ್ಲದೇ ಇರೋಂಥ ಒಂದು ಸಂತೋಷ. ಏನೇ ಸಿನಿಮಾ ಮಾಡಿದ್ರು ಕೂಡ ಅದು ಭಟ್ ಸರ್ ಸಿನಿಮಾ ಅಂತ ಆದರೆ ಓಕೆ, ಕನ್ನಡ ಇಂಡಸ್ಟ್ರಿಗೆ ಇವಾಗ ಹ್ಯಾವ್ ಎಂಟರ್ಡ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಅದಲ್ಲದೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೂ ಐ ಫೀಲ್ ರಿಯಲಿ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ದೆಮ್. ಇದು ಕೆಲಸ ಅಲ್ಲದೆ ಈ ಒಂದು ಪ್ರಾಜೆಕ್ಟಿಂದ ಬಹಳಷ್ಟು ಕಲಿತೀನಿ ಅಂತ ನನಗೆ ಅನ್ಸುತ್ತೆ. ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್. ಆ್ಯಕ್ಚುಲಿ ಶರಣ್ ಸರ್ ಸಿನಿಮಾಗಳನ್ನು ಕಂಟಿನ್ಯೂಸ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಾನು. ತುಂಬ ಇಷ್ಟ ಆಗುವಂಥ ನಟರು ನನಗೆ ಅವರು. ಕಾಮಿಡಿನ ಅಷ್ಟು ಸುಲಭವಾಗಿ ಮಾಡುವಂಥ ನಟರು. ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಕಂಟ್ರಿನಲ್ಲಿ ಅಂತಲೂ ಹೇಳ್ಬೋದು. ಸ್ಲ್ಯಾಪ್ ಸ್ಟಿಕ್ ಆಗಿರಲಿ ಅಥವಾ ಫಿಸಿಕಲ್ ಕಾಮಿಡಿ ಆಗಿರಲಿ ತುಂಬಾ ಸುಲಭವಾಗಿ ಮಾಡ್ತಾರೆ. ಸೊ ಇಟ್ ಬಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಆಲ್ಸೋ ಪವನ್ ಕುಮಾರ್ ಅವರು ಕೂಡ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಜನ್ಯ ಸರ್ ಮೊದಲನೇ ಬಾರಿ ನನಗೆ ಕಂಪೋಸ್ ಮಾಡ್ತಾ ಇದ್ದಾರೆ. ಸೊ ಐಮ್ ವೆರಿ ಎಕ್ಸೈಟೆಡ್. ಭಟ್ ಸರ್ ಡೈಲಾಗ್ಸ್ ಆ್ಯಕ್ಚುಲಿ ಎಲ್ರಿಗೂ ಗೊತ್ತು. ಸೊ ಅದು ಹೆಂಗಿರುತ್ತೆ ಅಂತ ಇವಾಗ ನಾನು ಕೂಡ ಶೂಟಿಂಗ್ ಸೆಟ್ಗೆ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ ನಾನು. ನಿಮ್ಗೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಥ್ಯಾಂಕ್ ಯು.